ಇನ್ನು ಬಳ್ಳಾರಿ ಜೈಲಿಂದ ಹೇಗಾದರೂ ಹೊರಬರಲು ದರ್ಶನ್ ಇನ್ನಿಲ್ಲದ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಬೆನ್ನು ನೋವು ಅಂತಿರೋ ದಾಸ ಟ್ರೀಟ್ಮೆಂಟ್ ಪಡೆಯಲು ಹಿಂದೇಟು ಹಾಕ್ತಾ ಇದ್ದಾರಂತೆ. ಯಾಕೆ ಅಂತ ಈ ಸ್ಟೋರಿ ನೋಡಿ. ಜೈಲಲ್ಲಿ ದರ್ಶನ್ಗೆ ಹೆಚ್ಚಿದ ಬೆನ್ನು ನೋವು. ಟ್ರೀಟ್ಮೆಂಟ್ ಪಡೆಯಲು ದಾಸ ಹಿಂದೇಟು. ದರ್ಶನ್ ಕ್ವಾಟ್ಲೆಗಳು ಒಂದೆರಡಲ್ಲ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ಒಂದಿಲ್ಲೊಂದು ತಲೆನೋವನ್ನ ಜೈಲು ಸಿಬ್ಬಂದಿಗೆ ನೀಡ್ತಾ ಇದ್ದಾನಂತೆ. ಚೇರು ದಿಂಬು ಬೇಕು ಅಂತ ಪಟ್ ಹಿಡಿದಿದ್ದಾಯ್ತು. ಈಗ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಟ್ರೀಟ್ಮೆಂಟ್ ಪಡೆಯದೇ ಇರೋದು ಜೈಲು ಅಧಿಕಾರಿಗಳಿಗೆ ಮತ್ತೊಂದು ತಲೆನೋವಾಗಿದೆ. ಹೌದು, ಬೆನ್ನು ನೋವು ಅಂತ ಒದ್ದಾಡ್ತಾ ಇರುವ ದರ್ಶನ್ ಚಿಕಿತ್ಸೆ ಪಡೆಯದೆ ಪೇನ್ ಕಿಲ್ಲರ್ ಮಾತ್ರೆ ಮೊರೆ ಹೋಗಿದ್ದಾನೆ. ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಎಷ್ಟೇ ಹೇಳಿದ್ರೂ ದಾಸ ಮಾತ್ರ ಯಾರ ಮಾತಿಗೂ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ದಾಸನ ನಡೆಯಿಂದ ಜೈಲು ಅಧಿಕಾರಿಗಳಿಗೆ ಕಿರಿಕಿರಿಯಾಗ್ತಾ ಇದೆ. ಚಿಕಿತ್ಸೆ ಪಡೆಯದ ದರ್ಶನ್ ಪ್ಲಾನ್ ಏನು? ಸ್ಕ್ಯಾನಿಂಗ್ ಮಾಡಿಸೋಕು ನಿರಾಕರಿಸ್ತಾ ಇರುವ ದರ್ಶನ್ ಹಠಕ್ಕೆ ಜೈಲು ಅಧಿಕಾರಿಗಳು ರೋಸಿ ಹೋಗಿದ್ದಾರೆ. ಇಲ್ಲೇ ಟ್ರೀಟ್ಮೆಂಟ್ ಪಡೆದ್ರೆ ವಿಮ್ಸ್ ಆಸ್ಪತ್ರೆಗೆ ದಾಖಲಾಗಬೇಕು, ಹೆಚ್ಚಿನ ಸಮಸ್ಯೆ ಆದ್ರೆ ಬೆಂಗಳೂರಿಗೆ ತೆರಳಬಹುದು ಅಂತ ಟ್ರೀಟ್ಮೆಂಟ್ ಪಡೆಯೋದಕ್ಕೆ ನಿರಾಕರಿಸ್ತಾ ಇದ್ದಾನ ಅನ್ನೋ ಸಂಶಯ ಎದುರಾಗಿದೆ. ಹೆಚ್ಚಿನ ಸಮಸ್ಯೆ ಆದ್ರೆ ಕೋರ್ಟ್ ಅನುಮತಿ ಸಿಗುತ್ತೆ ಅಂತ ಹುಚ್ಚುತನದಲ್ಲಿದ್ದಾನೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಮತ್ತೊಂದು ಕಡೆ ದರ್ಶನ್ಗೆ ಬೆನ್ನು ನೋವಿದೆಯಂತೆ. ಸಣ್ಣ ಸೆಲ್ನಲ್ಲಿ ಬಂದಿಯಾಗಿರುವ ನಟ ದರ್ಶನ್ಗೆ ಬೇಲ್ ಜೊತೆ ಬೆನ್ನು ನೋವಿನ ಚಿಂತೆ ಇದೆ. ರಾತ್ರಿಯೆಲ್ಲ ನಿದ್ದೆ ಮಾಡದೆ ವಿಲವಿಲ ಒದ್ದಾಡ್ತಾ ಇದ್ದಾರಂತೆ ದರ್ಶನ್. ವೈದ್ಯರು ದರ್ಶನ್ ಅವರ ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ಕೂರೋದು ಮತ್ತು ನಿಲ್ಲೋದು ಕೂಡ ಕಷ್ಟ ಆಗ್ತಾ ಇದೆ. ಯಾಕಂದರೆ ಒಂದು 6 ಅಡಿ ಬಾಡಿ ಅದು. ಕೊಟ್ಟ ಮಾತ್ರೆ ತೆಗೆದುಕೊಂಡ್ರೂ ನೋವು ಕಡಿಮೆ ಆಗ್ತಾ ಇಲ್ವಂತೆ. ಇನ್ನು ಬೆನ್ನು ನೋವಿಗೆ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ. ಸರ್ಜರಿ ಮಾಡಿಸಿದ್ದರೆ ಕಷ್ಟ ಅಂತ ಹೇಳ್ತಾ ಇದ್ದಾರಂತೆ ವೈದ್ಯರು. ಬಳ್ಳಾರಿ ವಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲು ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಇನ್ನು ಬಳ್ಳಾರಿಯಲ್ಲಿ ಸರ್ಜರಿ ಬೇಡ ಎಂದಿದ್ದಾರಂತೆ ದರ್ಶನ್. ಬೆಂಗಳೂರಿನಲ್ಲಿಯೇ ಚಿಕಿತ್ಸೆ ಪಡೆಯುತ್ತೇನೆ ಅಂತ ಹಠ ಹಿಡಿದಿದ್ದಾರಂತೆ. ರಿಲೀಸ್ ಆದರೆ ಮಾತ್ರವೇ ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ ಪಡೀತಾರಂತೆ. ಇಲ್ಲದಿದ್ದರೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಇನ್ನು ಬಳ್ಳಾರಿ ಜೈಲಿಂದ ಹೇಗಾದರೂ ಹೊರಬರಲು ದರ್ಶನ್ ಇನ್ನಿಲ್ಲದ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಬೆನ್ನು ನೋವು ಅಂತಿರೋ ದಾಸ ಟ್ರೀಟ್ಮೆಂಟ್ ಪಡೆಯಲು ಹಿಂದೇಟು ಹಾಕ್ತಾ ಇದ್ದಾರಂತೆ. ಯಾಕೆ ಅಂತ ಈ ಸ್ಟೋರಿ ನೋಡಿ. ಜೈಲಲ್ಲಿ ದರ್ಶನ್ಗೆ ಹೆಚ್ಚಿದ ಬೆನ್ನು ನೋವು. ಟ್ರೀಟ್ಮೆಂಟ್ ಪಡೆಯಲು ದಾಸ ಹಿಂದೇಟು. ದರ್ಶನ್ ಕ್ವಾಟ್ಲೆಗಳು ಒಂದೆರಡಲ್ಲ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ಒಂದಿಲ್ಲೊಂದು ತಲೆನೋವನ್ನ ಜೈಲು ಸಿಬ್ಬಂದಿಗೆ ನೀಡ್ತಾ ಇದ್ದಾನಂತೆ. ಚೇರು ದಿಂಬು ಬೇಕು ಅಂತ ಪಟ್ ಹಿಡಿದಿದ್ದಾಯ್ತು. ಈಗ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಟ್ರೀಟ್ಮೆಂಟ್ ಪಡೆಯದೇ ಇರೋದು ಜೈಲು ಅಧಿಕಾರಿಗಳಿಗೆ ಮತ್ತೊಂದು ತಲೆನೋವಾಗಿದೆ. ಹೌದು, ಬೆನ್ನು ನೋವು ಅಂತ ಒದ್ದಾಡ್ತಾ ಇರುವ ದರ್ಶನ್ ಚಿಕಿತ್ಸೆ ಪಡೆಯದೆ ಪೇನ್ ಕಿಲ್ಲರ್ ಮಾತ್ರೆ ಮೊರೆ ಹೋಗಿದ್ದಾನೆ. ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಎಷ್ಟೇ ಹೇಳಿದ್ರೂ ದಾಸ ಮಾತ್ರ ಯಾರ ಮಾತಿಗೂ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ದಾಸನ ನಡೆಯಿಂದ ಜೈಲು ಅಧಿಕಾರಿಗಳಿಗೆ ಕಿರಿಕಿರಿಯಾಗ್ತಾ ಇದೆ. ಚಿಕಿತ್ಸೆ ಪಡೆಯದ ದರ್ಶನ್ ಪ್ಲಾನ್ ಏನು? ಸ್ಕ್ಯಾನಿಂಗ್ ಮಾಡಿಸೋಕು ನಿರಾಕರಿಸ್ತಾ ಇರುವ ದರ್ಶನ್ ಹಠಕ್ಕೆ ಜೈಲು ಅಧಿಕಾರಿಗಳು ರೋಸಿ ಹೋಗಿದ್ದಾರೆ. ಇಲ್ಲೇ ಟ್ರೀಟ್ಮೆಂಟ್ ಪಡೆದ್ರೆ ವಿಮ್ಸ್ ಆಸ್ಪತ್ರೆಗೆ ದಾಖಲಾಗಬೇಕು, ಹೆಚ್ಚಿನ ಸಮಸ್ಯೆ ಆದ್ರೆ ಬೆಂಗಳೂರಿಗೆ ತೆರಳಬಹುದು ಅಂತ ಟ್ರೀಟ್ಮೆಂಟ್ ಪಡೆಯೋದಕ್ಕೆ ನಿರಾಕರಿಸ್ತಾ ಇದ್ದಾನ ಅನ್ನೋ ಸಂಶಯ ಎದುರಾಗಿದೆ. ಹೆಚ್ಚಿನ ಸಮಸ್ಯೆ ಆದ್ರೆ ಕೋರ್ಟ್ ಅನುಮತಿ ಸಿಗುತ್ತೆ ಅಂತ ಹುಚ್ಚುತನದಲ್ಲಿದ್ದಾನೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಮತ್ತೊಂದು ಕಡೆ ದರ್ಶನ್ಗೆ ಬೆನ್ನು ನೋವಿದೆಯಂತೆ. ಸಣ್ಣ ಸೆಲ್ನಲ್ಲಿ ಬಂದಿಯಾಗಿರುವ ನಟ ದರ್ಶನ್ಗೆ ಬೇಲ್ ಜೊತೆ ಬೆನ್ನು ನೋವಿನ ಚಿಂತೆ ಇದೆ. ರಾತ್ರಿಯೆಲ್ಲ ನಿದ್ದೆ ಮಾಡದೆ ವಿಲವಿಲ ಒದ್ದಾಡ್ತಾ ಇದ್ದಾರಂತೆ ದರ್ಶನ್. ವೈದ್ಯರು ದರ್ಶನ್ ಅವರ ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ಕೂರೋದು ಮತ್ತು ನಿಲ್ಲೋದು ಕೂಡ ಕಷ್ಟ ಆಗ್ತಾ ಇದೆ. ಯಾಕಂದರೆ ಒಂದು 6 ಅಡಿ ಬಾಡಿ ಅದು.
ಕೊಟ್ಟ ಮಾತ್ರೆ ತೆಗೆದುಕೊಂಡ್ರೂ ನೋವು ಕಡಿಮೆ ಆಗ್ತಾ ಇಲ್ವಂತೆ. ಇನ್ನು ಬೆನ್ನು ನೋವಿಗೆ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ. ಸರ್ಜರಿ ಮಾಡಿಸಿದ್ದರೆ ಕಷ್ಟ ಅಂತ ಹೇಳ್ತಾ ಇದ್ದಾರಂತೆ ವೈದ್ಯರು. ಬಳ್ಳಾರಿ ವಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲು ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಇನ್ನು ಬಳ್ಳಾರಿಯಲ್ಲಿ ಸರ್ಜರಿ ಬೇಡ ಎಂದಿದ್ದಾರಂತೆ ದರ್ಶನ್. ಬೆಂಗಳೂರಿನಲ್ಲಿಯೇ ಚಿಕಿತ್ಸೆ ಪಡೆಯುತ್ತೇನೆ ಅಂತ ಹಠ ಹಿಡಿದಿದ್ದಾರಂತೆ. ರಿಲೀಸ್ ಆದರೆ ಮಾತ್ರವೇ ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ ಪಡೀತಾರಂತೆ. ಇಲ್ಲದಿದ್ದರೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಇನ್ನು ಬಳ್ಳಾರಿ ಜೈಲಿಂದ ಹೇಗಾದರೂ ಹೊರಬರಲು ದರ್ಶನ್ ಇನ್ನಿಲ್ಲದ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಬೆನ್ನು ನೋವು ಅಂತಿರೋ ದಾಸ ಟ್ರೀಟ್ಮೆಂಟ್ ಪಡೆಯಲು ಹಿಂದೇಟು ಹಾಕ್ತಾ ಇದ್ದಾರಂತೆ. ಯಾಕೆ ಅಂತ ಈ ಸ್ಟೋರಿ ನೋಡಿ. ಜೈಲಲ್ಲಿ ದರ್ಶನ್ಗೆ ಹೆಚ್ಚಿದ ಬೆನ್ನು ನೋವು. ಟ್ರೀಟ್ಮೆಂಟ್ ಪಡೆಯಲು ದಾಸ ಹಿಂದೇಟು. ದರ್ಶನ್ ಕ್ವಾಟ್ಲೆಗಳು ಒಂದೆರಡಲ್ಲ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ಒಂದಿಲ್ಲೊಂದು ತಲೆನೋವನ್ನ ಜೈಲು ಸಿಬ್ಬಂದಿಗೆ ನೀಡ್ತಾ ಇದ್ದಾನಂತೆ. ಚೇರು ದಿಂಬು ಬೇಕು ಅಂತ ಪಟ್ ಹಿಡಿದಿದ್ದಾಯ್ತು. ಈಗ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಟ್ರೀಟ್ಮೆಂಟ್ ಪಡೆಯದೇ ಇರುವುದು ಜೈಲು ಅಧಿಕಾರಿಗಳಿಗೆ ಮತ್ತೊಂದು ತಲೆನೋವಾಗಿದೆ. ಹೌದು, ಬೆನ್ನು ನೋವು ಅಂತ ಒದ್ದಾಡ್ತಾ ಇರುವ ದರ್ಶನ್ ಚಿಕಿತ್ಸೆ ಪಡೆಯದೆ ಪೇನ್ ಕಿಲ್ಲರ್ ಮಾತ್ರೆ ಮೊರೆ ಹೋಗಿದ್ದಾನೆ. ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಎಷ್ಟೇ ಹೇಳಿದ್ರೂ ದಾಸ ಮಾತ್ರ ಯಾರ ಮಾತಿಗೂ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ದಾಸನ ನಡೆಯಿಂದ ಜೈಲು ಅಧಿಕಾರಿಗಳಿಗೆ ಕಿರಿಕಿರಿಯಾಗ್ತಾ ಇದೆ. ಚಿಕಿತ್ಸೆ ಪಡೆಯದ ದರ್ಶನ್ ಪ್ಲಾನ್ ಏನು? ಸ್ಕ್ಯಾನಿಂಗ್ ಮಾಡಿಸೋಕ್ಕೂ ನಿರಾಕರಿಸ್ತಾ ಇರುವ ದರ್ಶನ್ ಹಠಕ್ಕೆ ಜೈಲು ಅಧಿಕಾರಿಗಳು ರೋಸಿ ಹೋಗಿದ್ದಾರೆ. ಇಲ್ಲೇ ಟ್ರೀಟ್ಮೆಂಟ್ ಪಡೆದ್ರೆ ವಿಮ್ಸ್ ಆಸ್ಪತ್ರೆಗೆ ದಾಖಲಾಗಬೇಕು, ಹೆಚ್ಚಿನ ಸಮಸ್ಯೆ ಆದರೆ ಬೆಂಗಳೂರಿಗೆ ತೆರಳಬಹುದು ಅಂತ ಟ್ರೀಟ್ಮೆಂಟ್ ಪಡೆಯೋದಕ್ಕೆ ನಿರಾಕರಿಸ್ತಾ ಇದ್ದಾನ ಅನ್ನೋ ಸಂಶಯ ಎದುರಾಗಿದೆ. ಹೆಚ್ಚಿನ ಸಮಸ್ಯೆ ಆದರೆ ಕೋರ್ಟ್ ಅನುಮತಿ ಸಿಗುತ್ತೆ ಅಂತ ಹುಚ್ಚುತನದಲ್ಲಿದ್ದಾನೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಮತ್ತೊಂದು ಕಡೆ ದರ್ಶನ್ಗೆ ಬೆನ್ನು ನೋವಿದೆಯಂತೆ. ಸಣ್ಣ ಸೆಲ್ನಲ್ಲಿ ಬಂದಿಯಾಗಿರುವ ನಟ ದರ್ಶನ್ಗೆ ಬೇಲ್ ಜೊತೆ ಬೆನ್ನು ನೋವಿನ ಚಿಂತೆ ಇದೆ. ರಾತ್ರಿಯೆಲ್ಲ ನಿದ್ದೆ ಮಾಡದೆ ವಿಲವಿಲ ಒದ್ದಾಡ್ತಾ ಇದ್ದಾರಂತೆ ದರ್ಶನ್. ವೈದ್ಯರು ದರ್ಶನ್ ಅವರ ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ಕೂರೋದು ಮತ್ತು ನಿಲ್ಲೋದು ಕೂಡ ಕಷ್ಟ ಆಗ್ತಾ ಇದೆ. ಯಾಕಂದರೆ ಒಂದು 6 ಅಡಿ ಬಾಡಿ ಅದು. ಕೊಟ್ಟ ಮಾತ್ರೆ ತೆಗೆದುಕೊಂಡ್ರೂ ನೋವು ಕಡಿಮೆ ಆಗ್ತಾ ಇಲ್ವಂತೆ. ಇನ್ನು ಬೆನ್ನು ನೋವಿಗೆ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ. ಸರ್ಜರಿ ಮಾಡಿಸಿದ್ದರೆ ಕಷ್ಟ ಅಂತ ಹೇಳ್ತಾ ಇದ್ದಾರಂತೆ ವೈದ್ಯರು. ಬಳ್ಳಾರಿ ವಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲು ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಇನ್ನು ಬಳ್ಳಾರಿಯಲ್ಲಿ ಸರ್ಜರಿ ಬೇಡ ಎಂದಿದ್ದಾರಂತೆ ದರ್ಶನ್. ಬೆಂಗಳೂರಿನಲ್ಲಿಯೇ ಚಿಕಿತ್ಸೆ ಪಡೆಯುತ್ತೇನೆ ಅಂತ ಹಠ ಹಿಡಿದಿದ್ದಾರಂತೆ. ರಿಲೀಸ್ ಆದರೆ ಮಾತ್ರವೇ ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ ಪಡೀತಾರಂತೆ. ಇಲ್ಲದಿದ್ದರೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ.